ಮಾನವನ ವಿಕಾಸವು ಲಕ್ಷಾಂತರ ವರ್ಷಗಳನ್ನು ತೆಗೆದುಕೊಂಡಿತು. ಪ್ರಾಚೀನ ಪೂರ್ವಜರಿಂದ ಹಿಡಿದು ನೇರವಾಗಿ ನಿಲ್ಲುವ ಆರೋಗ್ಯಕರ ಕಣ್ಣುಗಳು ಮತ್ತು ಸಕ್ರಿಯ ದೇಹದೊಂದಿಗೆ ಪ್ರಪಂಚವನ್ನೇ ಅನ್ವೇಷಿಸುವ ಬುದ್ಧಿವಂತ ಜೀವಿಗಳವರೆಗೆ. ಆದರೆ ಮಿತಿಮೀರಿದ ಸ್ಕ್ರೀನ್ ಟೈಮ್ ಈ ಕಥೆಯನ್ನು ಬದಲಾಯಿಸುತ್ತದೆ. ಬಾಗಿದ ಕುತ್ತಿಗೆಗಳು, ಸ್ಥಿರವಾದ ಪರದೆಗಳ ಕಡೆಗೆ ನೇರವಾದ ನೋಟ ಮತ್ತು ಅಚಲ ಜೀವನ ಶೈಲಿಯಲ್ಲಿ ಇವುಗಳು ಮುಂದಿನ ಪೀಳಿಗೆಯನ್ನು ನಿಧಾನವಾಗಿ ಡಿಜಿಟಲ್ ಅವನತಿಯತ್ತ ತಳ್ಳಬಹುದು. ಇಂದಿನ ದಿನಗಳಲ್ಲಿ ಪ್ರತಿ 3 ಮಕ್ಕಳಲ್ಲಿ ಒಬ್ಬರಿಗೆ ಕಣ್ಣಿನ ದೃಷ್ಟಿದೋಷ ಕಂಡುಬರುತ್ತದೆ. ಕಳೆದ 1 ದಶಕದಲ್ಲಿ 5 ರಿಂದ 15 ವರ್ಷದೊಳಗಿನ ಮಕ್ಕಳಲ್ಲಿ ಸಮೀಪ ದೃಷ್ಟಿ ಪ್ರಕರಣಗಳು ದ್ವಿಗುಣಗೊಂಡಿವೆ. ಇದಕ್ಕೆ ಪ್ರಮುಖ ಕಾರಣ ಅತಿಯಾದ ಸ್ಕ್ರೀನ್ ಟೈಮ್. ಸ್ಕ್ರೀನ್ ಟೈಮ್ ಎಂದರೆ ಮಗುವೊಂದು ಪ್ರತಿದಿನ ಮೊಬೈಲ್ ಫೋನ್, ಟ್ಯಾಬ್ಲೆಟ್, ಟಿವಿ, ಲ್ಯಾಪ್ಟಾಪ್ ಮತ್ತು ವಿಡಿಯೋ ಗೇಮ್ಗಳಲ್ಲಿ ಕಳೆಯುವ ಒಟ್ಟು ಸಮಯವಾಗಿದೆ. ಇದರಲ್ಲಿ ಆನ್ಲೈನ್ ತರಗತಿಗಳು, ಗೇಮಿಂಗ್ ಮತ್ತು ರೀಲ್ಸ್ಗಳನ್ನು ನಿರಂತರವಾಗಿ ನೋಡುವುದು ಸೇರಿದೆ. 5 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ದಿನಕ್ಕೆ 1 ಗಂಟೆಗಿಂತ ಹೆಚ್ಚು ಸಮಯ ಕಳೆಯುವುದು ಅತಿಯಾದದ್ದು ಎಂದು ಪರಿಗಣಿಸಲಾಗುತ್ತದೆ. ಪ್ರತಿದಿನ ಕೇವಲ 30 ನಿಮಿಷಗಳ ಹೆಚ್ಚುವರಿ ಸ್ಕ್ರೀನ್ ಸಮಯವು ಕಣ್ಣು ಮತ್ತು ಮೆದುಳಿನ ಮೇಲೆ ಕ್ರಮೇಣ ಒತ್ತಡವನ್ನು ಉಂಟುಮಾಡಬಹುದು. ಮಕ್ಕಳು ನಿರಂತರವಾಗಿ ಸ್ಕ್ರೀನ್ ಅನ್ನು ನೋಡುತ್ತಿರುವಾಗ ಕಣ್ಣಿನ ಸ್ನಾಯುಗಳು ಸಂಕುಚಿತವಾಗುತ್ತವೆ. ನಿಧಾನವಾಗಿ ಕಣ್ಣುಗುಡ್ಡೆ ಉದ್ದವಾಗುತ್ತದೆ. ಈಗ ಬೆಳಕಿನ ಕಿರಣಗಳು ನೇರವಾಗಿ ರೆಟಿನಾದ ಮೇಲೆ ಬೀಳುವ ಬದಲು ಅದರ ಮುಂಭಾಗದಲ್ಲಿ ಕೇಂದ್ರೀಕೃತವಾಗುತ್ತವೆ. ಈ ಸ್ಥಿತಿಯನ್ನು ಮಯೋಪಿಯಾ ಅಂದರೆ ಸಮೀಪ ದೃಷ್ಟಿ ಎಂದು ಕರೆಯುತ್ತಾರೆ. ಇದು ಕಣ್ಣುಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಅತಿಯಾದ ಸ್ಕ್ರೀನ್ ಟೈಮ್ ಕಿರಿಕಿರಿ ಸ್ವಭಾವ ಮತ್ತು ಏಕಾಗ್ರತೆಯ ಕೊರತೆಯನ್ನು ಉಂಟುಮಾಡುತ್ತದೆ. ಕಡಿಮೆ ಸಾಮಾಜಿಕ ಸಂಪರ್ಕ, ನಿದ್ರೆಯಲ್ಲಿ ಅಡಚಣೆ ಮತ್ತು ಡಿಜಿಟಲ್ ವ್ಯಸನ. ಸೋಷಿಯಲ್ ಮೀಡಿಯಾದಲ್ಲಿ ವೇಗದ ರೀಲ್ಸ್ ನೋಡುವುದರಿಂದ ಮೆದುಳಿನ ಡೋಪಮೈನ್ ಹೆಚ್ಚಾಗಿ ನಮ್ಮ ತಾಳ್ಮೆ ಮತ್ತು ಏಕಾಗ್ರತೆ ಕಡಿಮೆಯಾಗುತ್ತದೆ. ಆದರೆ ಪ್ರಕೃತಿಯೇ ಪರಿಹಾರ. ಹೊರಾಂಗಣ ಸೂರ್ಯನ ಬೆಳಕು ರೆಟಿನಾದಲ್ಲಿ ನೈಸರ್ಗಿಕ ಡೋಪಮೈನ್ ಬಿಡುಗಡೆಯನ್ನು ಉತ್ತೇಜಿಸುತ್ತದೆ. ಇದು ರಕ್ಷಣಾತ್ಮಕ ಬ್ರೇಕ್ನಂತೆ ಕಾರ್ಯನಿರ್ವಹಿಸುತ್ತದೆ. ಕಣ್ಣಿನ ಅತಿಯಾದ ಬೆಳವಣಿಗೆಯನ್ನು ತಡೆಯುತ್ತದೆ. ಇದಕ್ಕೆ ಸುರಕ್ಷಿತ ಸೂತ್ರವೆಂದರೆ 1 ಗಂಟೆಗಿಂತ ಕಡಿಮೆ ಸ್ಕ್ರೀನ್ ನೋಡುವುದು ಮತ್ತು 2 ಗಂಟೆಗಿಂತ ಹೆಚ್ಚು ಹೊರಾಂಗಣ ಆಟಗಳಲ್ಲಿ ಮಕ್ಕಳನ್ನು ತೊಡಗಿಸುವುದು. 20-20-20 ನಿಯಮಾನುಸಾರ ಕಣ್ಣಿನ ಆಯಾಸವನ್ನು ನಿರ್ವಹಿಸಬಹುದು. ಆಗಾಗ ಕಣ್ಣು ಮಿಟುಕಿಸಿ ಮತ್ತು ಸರಳ ಕಣ್ಣಿನ ವ್ಯಾಯಾಮಗಳನ್ನು ಅಭ್ಯಾಸ ಮಾಡುವುದು. ಬಹುಮುಖ್ಯವಾಗಿ ಸರಿಯಾದ ಕೌನ್ಸಿಲಿಂಗ್ ಮತ್ತು ಮಾನಿಟರಿಂಗ್ ಅತ್ಯಗತ್ಯ. ವಿಜಯಪುರದ RKM ಆಯುರ್ವೇದಿಕ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಾವು ಪೋಷಕರಿಗೆ ಕೌನ್ಸೆಲಿಂಗ್ ಮತ್ತು ಕಣ್ಣಿನ ಆರೈಕೆಯ ವ್ಯಾಯಾಮಗಳು ಹಾಗೂ ದೃಷ್ಟಿದೋಷ ತಡೆಗಟ್ಟುವ ತಂತ್ರಗಳ ಕುರಿತು ಮಾರ್ಗದರ್ಶನ ನೀಡುತ್ತೇವೆ. ಈಗ ಸರಳವಾದ ಕಣ್ಣಿನ ವ್ಯಾಯಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸನ್ನಿಂಗ್ ನಂತರ ಪಾಮಿಂಗ್ ಮಾಡುತ್ತೇವೆ. ಪಾಮಿಂಗ್ ನಂತರ ಬಾಲ್ ಟಾಸಿಂಗ್. ಆಯುರ್ವೇದದಲ್ಲಿ ಕಣ್ಣುಗಳ ಆರೋಗ್ಯವನ್ನು ಕಾಪಾಡಲು ಹಾಗೂ ಕಣ್ಣಿನ ರೋಗಗಳನ್ನು ನಿವಾರಿಸಲು ಮಾಡುವ ವಿಶೇಷ ಚಿಕಿತ್ಸಾ ವಿಧಾನವನ್ನು ನೇತ್ರಕ್ರಿಯಾಕಲ್ಪ ಎಂದು ಕರೆಯುತ್ತಾರೆ. ಅವುಗಳೆಂದರೆ ತರ್ಪಣ, ಪುಟಪಾಕ, ಆಶ್ಚೋತನ, ಸೇಕ, ಅಂಜನ, ವಿಡಾಲಕ. ಈ ಎಲ್ಲ ಸೌಲಭ್ಯವು ನಮ್ಮ RKM ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಸ್ಕ್ರೀನ್ ಸಮಯವನ್ನು ಮಿತಿಗೊಳಿಸಿ ಮಕ್ಕಳ ದೃಷ್ಟಿಯನ್ನು ರಕ್ಷಿಸಿ. ಮಕ್ಕಳ ಬಾಲ್ಯ ಹಾಗೂ ಭವಿಷ್ಯ ಸ್ಪಷ್ಟವಾಗಿ ಪ್ರಕಾಶಮಾನವಾಗಿ ಇರಲಿ.